ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ. ನೋಡಿ ಕಲಿ ಸ್ನೇಹಿತರೆ, ಇದೇನು ನೋಡ್ತಿದ್ದೀರಾ ಈ ಸ್ಯಾರಿ ಕುಚ್ಚು ನಿಮಗೆ ಬರೀ ಒಂದು 5 ಅವರ್ಸಲ್ಲಿ ರೆಡಿ ಮಾಡುವಂಥ ಕುಚ್ಚು. ತುಂಬ ಸಿಂಪಲ್. ನಾವು ಹೊರಗಡೆ ಇದನ್ನು 550 ರುಪೀಸ್ಗೆ ಕುಚ್ಚು ಹಾಕ್ಕೊಡ್ತಾರೆ. ಸೊ ಬನ್ನಿ, ಈ ಸ್ಯಾರಿ ನೋಡ್ತಿರಬಹುದು ನೀವು. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ನು ಮತ್ತು ಗೋಲ್ಡ್ ಬಾದಾಮ್ ಕಲರ್ ಇದೆ. ಸೊ ಹಾಗಾಗಿ ನಾನು ಇದಕ್ಕೆ ಯಾವ್ಯಾವ ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂದರೆ, ಪಿಂಕ್ ಮೊದಲನೇದಾಗಿ ಈ ಸಿಸರ್ ಬೇಕಾಗುತ್ತೆ. ಆನಂತರ ಇಲ್ಲಿ 6 ಎಳೆ ದಾರನ ಸೂಜಿಗೆ ಪೋಣಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ನಂತರ ಸ್ನೇಹಿತರೆ, ಪಿಂಕ್ ಕಲರ್ ದಾರ ಅದೇ ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ತಾ ಇದ್ದೀನಿ. ಗ್ರೀನ್ ಕಲರ್ ದಾರ, ಆನಂತರ ಗೋಲ್ಡ್ ಕಲರ್ ಬೀಡ್ಸ್. ಈ ಮಣಿ ಏನಿದೆ ಇದು ಕಲರ್ ಚೇಂಜ್ ಆಗೋದಿಲ್ಲ ಮತ್ತು ಒಡೆದೋಗೋದಿಲ್ಲ. ಸ್ಟೀಲ್ ಮಣಿ. ನಿಯರ್ಲಿ ನಿಮಗೆ 20 ರೂಪಾಯಿಗೆ 10 ಗ್ರಾಮ್ನಷ್ಟು ಸಿಗುತ್ತೆ. ಸೊ ನಿಮಗೆ ಒಂದು 40 ರೂಪಾಯಿಗೆ ತೊಗೊಳ್ತೀನಿ ಅಂದರೆ ಇಡೀ ಸ್ಯಾರಿಗೆ ಆಗುತ್ತೆ. ನೋಡಿ, ಈ ರೀತಿ ಈಗ ರೆಡಿ ಮಾಡ್ಕೊಳ್ಳೋಣ. ಮೊದಲು 3 ಬೀಡ್ಸ್ ಬರಬೇಕು, ಕೆಳಗಡೆ 2 ಬೀಡ್ಸ್ ಬರಬೇಕು. ಆ ನಂತರ ಕೆಳಗಡೆ ಒಂದು ಗೊಂಟೆ ಕೌಚ್ ಬರುತ್ತೆ. ನೋಡಿ, ಒಂದು 2 ಸೆಂಟಿಮೀಟರಷ್ಟು ಜಾಗನ ಬಿಟ್ಕೊಂಡು ಅದ್ರ ಪಕ್ಕದಲ್ಲಿ ಸೂಜಿನ ಈ ರೀತಿ ಎಳ್ಕೊಳ್ತಾ ಹಿಂದೆ ಬರೋಣ. ನೋಡ್ತಾ ಇದ್ದೀರಲ್ಲ. ನೋಡಿ, ಆ ನಂತರ ಇಷ್ಟುದ್ದ ನಾನು ಬೆರಳು ತೋರಿಸ್ತೀನಿ ನೋಡಿ. ಈ ರೀತಿ ಬೆರಳು ಹಿಡಿದ್ರೆ ನಮ್ಮ ಹೆಬ್ಬೆರಳು ಟಚ್ ಆಗೋ ತನಕ ಅಷ್ಟುದ್ದ ನಾವು ಬಿಟ್ಕೊಂಡು ಗ್ಯಾಪ್ ಬಿಟ್ಟು ಸಿಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಒಂದು ಗಂಟು ಹಾಕ್ಕೋಬೇಕಾಗತ್ತೆ. ನೀವು ಹೇರ್ ಪಿನ್ ಅಥವಾ ಕ್ರೋಶ ಕಡ್ಡಿ ಇರುತ್ತಲ್ಲ, ಅದ್ರ ಸಹಾಯದಿಂದ ಹಿಂದೆ ಫುಲ್ಲು ಈ ಗಂಟೇನಿದೆ ಅದನ್ನು ಹಿಂದೆ ಕೆಳ್ಕೊಂಡು ಬಂದು ನೀಟಾಗಿ ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಆನಂತರ ಮತ್ತೆ ಒಂದು ಅರ್ಧ ಸೆಂಟಿಮೀಟರಷ್ಟು ಜಾಗ ಬಿಟ್ಕೊಂಡು ಸೇಮ್ ಅದೇ ರೀತಿ ದಾರನ ಮುಂದಕ್ಕೆ ಎಳ್ಕೊಳ್ತಾ ಈ ತುದಿ ಬೆರಳಿಂದ ಈ ಹೆಬ್ಬೆರಳು ತನಕ ಅಷ್ಟುದ್ದ ಜಾಗ ಬಿಟ್ಕೊಂಡು ದಾರನ ಅಷ್ಟುದ್ದ ಬಿಟ್ಕೊಂಡು ಸಿಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಆನಂತರ ಸೇಮ್ ಒಂದು ಗಂಟು ಹಾಕ್ಕೋಬೇಕಾಗತ್ತೆ. ಗಂಟು ಹಾಕ್ಕೊಂಡು ಸೇಮ್ ನಾ ಹೇಳ್ದಾಗೆ ಕ್ರೋಶ ಕಡ್ಡಿ ಅಥವಾ ಏರ್ ಪಿನ್ನ ಬರುತ್ತಲ್ಲ ಅದರಲ್ಲಿ ಹಿಂದಕ್ಕೆ ಕೇಳ್ಕೊಂಡು ಬರ್ತಾ ಬಿಟ್ಬಿಡೋಣ, ಟೈಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದೇ ರೀತಿ 3 ಗಂಟೆಗಳನ್ನು ಹಾಕ್ಕೋಬೇಕಾಗತ್ತೆ. ಫಸ್ಟು ನಾನು ಗ್ರೀನಲ್ಲಿ ಹಾಕ್ಕೊಳ್ತೀನಿ, ಆನಂತರ ಪಿಂಕಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಈಗ ಇನ್ನೂ ಒಂದು ತೋರಿಸ್ತಾ ಇದ್ದೀವಿ. ಈ ರೀತಿ ಎಳ್ಕೊಂಡು ಉದ್ದಕ್ಕೆ ಬಿಟ್ಕೊಳ್ಳಿ. ಆನಂತರ 2 ಬೆರಳಿನಷ್ಟು ದಾರ ಉದ್ದಕ್ಕೆ ಬಿಟ್ಕೊಂಡು ಸೇಮ್ ಅದೇ ರೀತಿ ನಾಟ್ ಹಾಕ್ಕೊಳ್ತಾ ಕ್ರೋಶ ಸಹಾಯದಿಂದ ಹಿಂದಕ್ಕೆ ಎಳ್ಕೊಳ್ತಾ ಬರ್ತಾ ಬಿಡೋಣ. ಸ್ನೇಹಿತರೆ, ಒಂದೊಂದು ಎಳೆನಲ್ಲಿ 6 ದಾರ ಇದೆ. ಸೊ ಹಾಗಾಗಿ ಈಗ ನೋಡ್ತಾ ಇರ್ಬೋದು 3 ಗಂಟುಗಳನ್ನು ಹಾಕ್ಕೊಂಡಿದ್ದೀವಿ. ಒಂದರಲ್ಲಿ 12, ಪಕ್ಕದ್ರಲ್ಲಿ 12, ಪಕ್ಕದ್ರಲ್ಲಿ 12 ಇದೆ. ಸೊ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ನೆನಪಲ್ಲಿರಲಿ. ಇದು ಅರ್ಧ ಸೆಂಟಿಮೀಟ್ರಿಗಿನ್ನ ಜಾಸ್ತಿ ಬಿಟ್ಕೊಂಡು ಏನಾದರೂ ಮಾಡಿದ್ರೆ ಸ್ಟಿಫ್ನೆಸ್ ಬರೋದಿಲ್ಲ, ಡೊಂಕ ಆಗುತ್ತೆ ಕುಚ್ಚು. ಸೊ ಅವಾಗ ಚೆನ್ನಾಗಿ ಕಾಣೋದಿಲ್ಲ. ಇದೊಂದು ಟಿಪ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ ಸ್ನೇಹಿತರೆ, ಈಗ ನಾನು ಇದಕ್ಕೆ ಬೀಡ್ಸ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತೀನಿ. ಈ ದಾರನ ಈ ರೀತಿ ಓಪನ್ ಮಾಡಿಕೊಂಡು ಅದ್ರ ಒಳಗಡೆಯಿಂದ ನಾವು ಏನು ಕುಚ್ಚಿಗೆ ರೇಷ್ಮೆ ದಾರ ಇಟ್ಕೊಂಡಿರ್ತೀವಲ್ಲ ಅದನ್ನು ಈಚೆ ತೊಗೊಂಬರೋಣ. ಈಗ ಸೂಜಿ ಒಳಗಡೆ ನೀಟಾಗಿ ಆ ಮಣಿಯನ್ನು ತುರುಗಿಸ್ಕೊಳ್ಳೋಣ, ಅಂದರೆ ಒಳಗಡೆ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ರೀತಿ ದಾರ ಎಳೆದ ತಕ್ಷಣ ಏನಾಗುತ್ತೆ, ಹೋಗಿ ಹಿಂದೆ ಕೂರುತ್ತೆ. ಮತ್ತೊಂದು ತೋರಿಸ್ತೀವಿ, ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ದಾರಾನ ಓಪನ್ ಮಾಡ್ಕೊಳ್ಳೋದು. ನೋಡಿ, ದಾರಾನ ಈ ರೀತಿ ಓಪನ್ ಮಾಡ್ಕೊಳ್ತೀನಿ. ಆನಂತರ ನಾರ್ಮಲ್ ದಾರಾನ ಒಳಗಡೆ ಹೋಗಿದೆ. ಈಗ ನಾನೇನು ಮಾಡ್ತೀನಿ, ನೋಡ್ತಿದ್ದೀರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ಬೀಡ್ಸ್ನ ಆ ಸೂಜಿ ಒಳಗಡೆ ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಾಗ ಏನಾಗುತ್ತೆ, ಹಿಂದೆ ಎಳ್ಕೊಳ್ತಾ ಏನಾಗುತ್ತೆ, ಆ ದೊಡ್ಡ ಸಿಲ್ಕ್ ದಾರ ಇದೆಯಲ್ಲ ಅದ್ರ ಒಳಗಡೆ ಈ ಬೀಡ್ಸ್ ಕೂರುತ್ತೆ. ನೋಡಿ, ಈಗ ಬೀಡ್ಸ್ನ ಹಿಂದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಕರೆಕ್ಟಾಗಿ ಗೊತ್ತಾಗ್ತಿದೆ ಅಲ್ವಾ ಸ್ನೇಹಿತರೆ? ಮತ್ತೊಮ್ಮೆ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ. ಈ ರೀತಿ ದಾರದ ಬಾಯನ್ನು ಓಪನ್ ಮಾಡ್ಕೊಳ್ಳೋದು, ರೇಷ್ಮೆ ದಾರದ ಒಳಗಡೆ ಈ ಸೂಜಿದು ದಾರನ ಹಾಕ್ಕೊಳ್ಳೋಣ. ಆನಂತರ ಬೀಡ್ಸ್ನ ಪೋಣಿಸ್ಕೊಳ್ಳೋಣ. ಪೋಣಿಸ್ಕೊಂಡಾಗ ಏನಾಗುತ್ತೆ, ಹಿಂದೆ ಬರುತ್ತಲ್ವ, ಹಿಂದೆ ಬಂದಾಗ ರೇಷ್ಮೆ ದಾರದ ಒಳಗಡೆ ಆ ಬೀಡ್ಸ್ ಹೋಗುತ್ತೆ. ಸೊ ಹಿಂದಕ್ಕೆ ನೀಟಾಗಿ ತಳ್ಳಿಬಿಡಿ. ಆ ನಂತರ ನೋಡಿ, ಈಗ ಆಯ್ತಲ್ವಾ. ಇದಿಷ್ಟಾದ ನಂತರ ನೋಡಿ, ಒಂದರಲ್ಲಿ 12, ಇದರಲ್ಲಿ 12, ಇದರಲ್ಲಿ 12 ಇದೆ. ಸೊ ನಾವೇನು ಮಾಡ್ತೀವಿ, ಮೊದಲನೇದು ಮತ್ತು ಈ ಕಡೆದನ್ನ ಎರಡನ್ನೂ ಸಪ್ರೇಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಅರ್ಧ ಭಾಗ ತೆಗೆದುಕೊಳ್ಳೋಣ. ಇದರಲ್ಲೊಂದು 6 ಎಳೆ ದಾರನ ಮೊದಲನೇದಕ್ಕೆ ಸೇರಿಸ್ಕೊಳ್ಳೋಣ. ಅರ್ಥ ಆಗ್ತಿದೆ ಅಲ್ಲ ಸ್ನೇಹಿತರೆ? ಇದಕ್ಕೊಂದು 6, ಇದಕ್ಕೊಂದು 6, ಮಧ್ಯದಲ್ಲಿ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಂಬಿಡೋಣ, ಹಂಚ್ಕೊಂಬಿಡೋಣ. ಆನಂತರ ಇದು 2 ದಾರವನ್ನು ಸೇರಿಸ್ಕೊಂಡು ನೀಟಾಗಿ ನಾಟ್ ಹಾಕ್ಕೊಂಬಿಡೋಣ. ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಕರೆಕ್ಟಾಗಿ ಇಲ್ಲಿ 12 ದಾರ ಇದೆ, ಪಕ್ಕದ 6 ದಾರ ತೊಗೊಂಡಿದ್ದೀವಿ, ಮಧ್ಯಕ್ಕೆ ಡಿವೈಡ್ ಮಾಡ್ಕೊಂಬಿಡಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಆ ಕಡೆ ಈ ಕಡೆ ವಾಲೋದಿಲ್ಲ ಮತ್ತು ಸ್ಟಿಫಾಗಿ ಚೆನ್ನಾಗಿ ಕೂರತ್ತೆ. ನಾರ್ಮಲಿ ಹೇಗೆ ನಾವು ನಾಟ್ ಹಾಕಿದ್ವೋ ಆ ರೀತಿ ನಾಟ್ ಹಾಕ್ಕೊಂಡು ಕ್ರೋಶ ಅಥವಾ ಏರ್ ಪಿನ್ ಸಹಾಯದಿಂದ ಹಿಂದೆ ಎಳ್ಕೊಳ್ತಾ ನೀಟಾಗಿ ಟೈಟಾಗಿ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಈ ಸ್ಟೆಪ್ಪು ಮೇನು. ನೀವು ಇದರಲ್ಲಿ ಮಿಸ್ ಮಾಡ್ಕೊಬೇಡಿ. ಆದಷ್ಟು ಸ್ವಲ್ಪ ನೀಟಾಗಿ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಕರೆಕ್ಟಾಗಿ ದಾರ ಬಂದಿಲ್ಲ, ಕಣ್ಣಳ್ತೆಯಲ್ಲಿ ತೊಗೊಳ್ತೀನಿ ಅಂದರೂ ಕರೆಕ್ಟಾಗಿ ನಡೆಯುತ್ತೆ, ತೊಂದರೆ ಇಲ್ಲ.
ಮಿನಿಮಮ್ ಒಂದು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ, ತೊಂದರೆ ತಲೆ ಕೆಡಿಸ್ಕೊಳ್ಳೋಂಗೇನಿಲ್ಲ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ 6 ಭಾಗನೇ ಮಾಡಿಕೊಂಡು ತೊಗೋಬೋದು. ನೋಡಿ ಈಗ ಇದನ್ನು ಅಷ್ಟೇ ನಾಟ್ ಹಾಕ್ಕೊಂಡು ಕ್ರೋಶದ ಸಹಾಯದಿಂದ ಹಿಂದೆ ಎಳ್ಕೊಳ್ತಾ ನಾನು ಟೈಟಾಗಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂತಂದರೆ ಈಗ ಮತ್ತೆ ಬೀಡ್ಸ್ ಹಾಕಬೇಕು. ಯಾವ ರೀತಿ ಮೇಡಮ್ ಬೀಡ್ಸ್ ಹಾಕೋದು ಅಂತ ಕೇಳೋದಾದರೆ, ನೀವು ಮೊದಲನೇ ನಾನು ತೋರಿಸ್ದಾಗೆ ಸೇಮ್ ಒಂದು ಕುಚ್ಚನ್ನ ತೆಗೆದುಕೊಂಡು ಸೂಜಿ ಹಿಂದೆ ನಾವು ದಾರ ಪೋಣಿಸಿರ್ತೀವಲ್ಲ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಬಿಟ್ಟು ಮತ್ತು ಬೀಡ್ಸ್ನ ಒಂದೇ ಒಂದು ಬೀಡ್ಸ್ ಗೋಲ್ಡ್ ಕಲರ್ ಬೀಡ್ಸ್ ಇದೆಯಲ್ಲ ಅದನ್ನು ಒಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ನಾವು ಹಿಂದೆ ಎಳ್ಕೊಳ್ತಾ ಬರೋಣ. ಹಿಂದಕ್ಕೆ ಎಳ್ಕೊಳ್ತಾ ನೋಡಿ ಹಿಂದೆ ಫುಲ್ ಹೋಗುತ್ತೆ. ಈಗ ಸೂಜಿಯಿಂದ ಮಣಿ ಒಳಗಡೆ ಹೋಗಿದೆ, ರೇಷ್ಮೆ ದಾರದ ಒಳಗಡೆ. ಈಗ ಮತ್ತೊಮ್ಮೆ ತೋರಿಸ್ತೀನಿ. ಈ ರೀತಿ ಓಪನ್ ಮಾಡಿಬಿಟ್ಟು ರೇಷ್ಮೆ ದಾರ ಈಚೆ ಬಂದಿದೆ. ಈಗ ಒಂದೇ ಒಂದು ಬೀಡ್ಸ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ, ಪೋಣಿಸ್ಕೊಳ್ಳಿ ಸೂಜಿ ಒಳಗಡೆ. ಆನಂತರ ಅದೇ ರೀತಿ ಸೂಜಿಗೆ ಹೇಗೆ ನೀವು ದಾರ ಪೋಣಿಸ್ತೀರೋ ಬೀಡ್ಸ್ ಪೋಣಿಸ್ತೀರೋ ಅದೇ ರೀತಿ ಹಿಂದಕ್ಕೆ ಎಳ್ಕೊಳ್ತಾ ಬರೋಣ. ಸೊ ನೋಡಿ ಈಗ ಹಿಂದೆ ಹೋಗಿ ಬೀಡ್ಸ್ ಕೂತ್ಕೊಳ್ತು ನೋಡ್ತಿರಬಹುದು. ಈಗ ಎರಡನ್ನೂ ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳೋಣ. ಗೊತ್ತಾಯ್ತಲ್ಲ? ನೀಟಾಗಿ ಸ್ವಲ್ಪ ನಿಮಗೆ ಏರುಪೇರು ಆಗ್ತಿದೆ ಅಂದರೆ ಬಿಚ್ಚಿಬಿಟ್ಟು ನೀಟಾಗಿ ಈ ರೀತಿ ಎಳ್ಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ತಾ ನಾಟ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಈಗ ಕ್ರೋಶದ ಸಹಾಯದಿಂದ ನೀಟಾಗಿ ಎಳ್ಕೊಳ್ತಾ ನಾಟ್ ಹಾಕ್ಕೊಳ್ಳಿ. ಓಕೆ, ಡನ್. ಈಗ ಸ್ವಲ್ಪ ಟೈಟಾಗಿ ಹಾಕೋಬೇಕಾಗತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸೆಕ್ಯೂರ್ ಆಗಿ ಕೂತಿದೆ ಅಂತ. ಸೊ ಸಾರಿ, ಯಾವುದೋ ಪಕ್ಕದ ಮನೇಲಿ ಒಂದು ಮಗು ಬಂದಿದೆ, ಅದು ಕೂಡ ಓಡಾಡ್ತಾ ಇದೆ. ಇದೇ ರೀತಿ ಪಕ್ಕದ ಪಿಂಕು ಕೂಡ ನಾನು ಮಾಡ್ಕೊಂಡಿದ್ದೀನಿ. ಸೊ ಈಗ ಬನ್ನಿ ಯಾವ ರೀತಿ ಕುಚ್ಚು ಕಟ್ಟೋದು ಅಂತ ತೋರಿಸ್ತೀವಿ. ನಾನೊಂದು ಏರ್ ಪಿನ್ನಿಗೆ 47 ದಾರಾನ ಪೋಣಿಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಸೂಜಿಲಿ ಯೂಶ್ವಲಿ ಪೋಣಿಸ್ಲಿಕ್ಕೆ ಆಗೋದಿಲ್ಲ, ಸೊ ಹಾಗಾಗಿ ಏರ್ ಪಿನ್ನಿಗೆ ಪೋಣಿಸ್ಕೊಂಡಿದ್ದೀವಿ. 2 ಬೀಡ್ಸ್ ನಡುವೆ ಈ ರೀತಿ ಎಳ್ಕೊಳ್ತಾ 47 ಒಟ್ಟು 87 ಆಗುತ್ತೆ, ನೆನಪಲ್ಲಿರಲಿ. ಈ ರೀತಿ ಎಳ್ಕೊಳ್ತಾ ಹೋಲ್ಡ್ ಮಾಡಿ ಇಟ್ಕೊಳ್ಳೋಣ ಸ್ನೇಹಿತರೆ. ನೆನಪಲ್ಲಿರಲಿ, ಬೀಡ್ಸು ಹೊರಗಡೆ ಕಾಣಬೇಕು. ಸೊ ಇದೊಂದು ಇಂಪಾರ್ಟೆಂಟು, ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಆನಂತರ ಸಿಸರ್ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಗೋಲ್ಡ್ ಕಲರ್ ಜರಿ ದಾರ ಇದೆ ನೋಡಿ, ಅದನ್ನು 2 ಬೀಡ್ಸ್ ಇದೆಯಲ್ಲ ಅದ್ರ ಹಿಂದೆಯಿಂದ ಜಾಗದಿಂದ ತೆಗೆದುಕೊಂಡು ಈ ಸಿಲ್ಕ್ ದಾರದ ಜೊತೆ ಸೇರಿಸ್ಕೊಂಬಿಡಿ. ಗ್ರೀನ್ ಕಲರ್ ದಾರ ಏನಿದೆ ಅದ್ರ ಜೊತೆ ಸೇರಿಸ್ಕೊಳ್ಳಿ. ಆನಂತರ ನೀಟಾಗಿ ಟೈಟಾಗಿ ಹಿಡಿದು ಈಗ ರೌಂಡು ನೀಟಾಗಿ ಬಿಗ್ಗೆಗೆ ಸುತ್ಕೋಬೇಕಾಗತ್ತೆ. ಒಂದು 5ರಿಂದ 6 ಬಾರಿ ಸುತ್ತಕೊಂಡು ಒಂದು 4ರಿಂದ 5 ಬಾರಿ ಈ ರೀತಿ ಗಂಟನ್ನು ನಾಟನ್ನು ಹಾಕೋಬೇಕಾಗತ್ತೆ. ಹೇಗೆ ನಾವು ಹೂವು ಕಟ್ತೀವೋ ಅದೇ ರೀತಿ. ಸೊ ಈ ರೀತಿ ಮಾಡೋದ್ರಿಂದ ಬಿಟ್ಟೋಗೋದಿಲ್ಲ. ಇದೇ ರೀತಿ ಪಕ್ಕಕ್ಕೂ ಹಾಕ್ಕೊಳ್ಳೋಣ. ಈಗ ಗ್ರೀನ್ಗೆ ಆಪೋಸಿಟು ನಾನು ಪಿಂಕ್ ತೊಗೊಳ್ತಿದ್ದೀನಿ. ಇದನ್ನು ಅಷ್ಟೇ 47 ದಾರ ತೆಗೆದುಕೊಂಡಿದ್ದೀನಿ. ಇದನ್ನು ಅಷ್ಟೇ ಈಗ ನೀಟಾಗಿ ಆದ ನಂತರ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆ ನಂತರ ಗೋಲ್ಡ್ ಕಲರ್ ದಾರ ತೆಗೆದುಕೊಳ್ತಾ ಈ ಹಿಂದೆಯಿಂದ ಚುಚ್ಕೊಳ್ಳೋಣ. 2 ಬೀಡ್ಸ್ ನಡುವೆ ಹೋಲಿದೆಯಲ್ಲ ಅದರಿಂದ ಹಿಂದೆ ಎಳ್ಕೊಳ್ಳೋಣ ಮುಂದಕ್ಕೆ. ನೋಡಿ ಈಗ ಎಲ್ಲ ದಾರದ ಜೊತೆಗೂ ಆ ಗೋಲ್ಡ್ ಕಲರ್ ಜರಿ ದಾರನೂ ಸೇರಿಸ್ಕೊಂಡು ಈ ರೀತಿ ಸುತ್ಕೊಬೇಕು. ಸುತ್ತಕೊಂಡು ಒಂದು 5ರಿಂದ 6 ಬಾರಿ ಈ ರೀತಿ ಸುತ್ಕೊಳ್ಳಿ. ಆನಂತರ ನಾಟ್ ಹಾಕ್ಕೊಳ್ಳಿ, ಒಂದು 4ರಿಂದ 5 ಬಾರಿ ನಾಟು. ನೀವು ಎಷ್ಟು ಹಾಕ್ಕೊಂಡ್ರೂ ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆನಂತರ ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡಿಬಿಡಿ. ಸೊ ಇದೇ ರೀತಿ ಎಲ್ಲವನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ ಕೇಸ್ ಬಿಟ್ಟೋಗುತ್ತೆ ಮೇಡಮ್ ಗೋಲ್ಡ್ ಕಲರ್ ಜರಿ ದಾರ ಅಂತ ಭಯ ಇದ್ದರೆ ಫೆವಿಕಲ್ ಬರುತ್ತಲ್ಲ ಅದನ್ನು ನೋಡಿ ಈ ರೀತಿ ಸ್ವಲ್ಪ ಹಚ್ಬಿಟ್ಟು ಈ ರೀತಿ ಸ್ಯಾರಿ ಮಧ್ಯದಲ್ಲಿ ಅಂದರೆ ಈ ಜರಿ ಮಧ್ಯದಲ್ಲಿ ಸೇರಿಸ್ಕೊಂಬೇಡಿ. ಅವಾಗ ಏನಾಗುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ಅದು ಕಿತ್ತೋಗೋದೇ ಆಗಲಿ ಬಿಟ್ಟೋಗೋದೇ ಆಗಲಿ ಚಾನ್ಸಸ್ ಇರೋದಿಲ್ಲ. ಆನಂತರ ಸ್ನೇಹಿತರೆ ಇದನ್ನು ಯಾವ ರೀತಿ ಟ್ರಿಮ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದೇ ಒಂದು ಈ ಕುಚ್ಚಿನ ಉಂಡೆ ತೆಗೆದುಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಬರೋಣ ಸ್ನೇಹಿತರೆ. ನೆನಪಿನಲ್ಲಿರಲಿ, ತುಂಬ ಉದ್ದ ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಉದ್ದ ಬಿಟ್ಕೊಂಡ್ರೆ ಸಿಲ್ಕ್ ದಾರ ಏನಿದೆ ಅದೊಂಥರ ಪುಕ್ಕ ಥರ ದಾರ ಥರ ಬಿಟ್ಕೊಂಡ್ಬಿಡುತ್ತೆ, ನೂಲು. ಆವಾಗ ಚೆನ್ನಾಗಿ ಲುಕ್ಕಾಗಿ ಬರೋದಿಲ್ಲ. ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿರಬೇಕು. ನನ್ನ ಪರ್ಸ್ನಲ್ ಒಪಿನಿಯನ್ ಪ್ರಕಾರ ನೀವು ನೋಡ್ತಾ ಇರ್ಬೋದು ಒಳಗಡೆ ಪಿಂಕ್ಗೆ ಗ್ರೀನ್ ಇದೆ. ಸೊ ಗ್ರೀನ್ಗೆ ಪಿಂಕ್ ಇದೆ ಆಪೋಸಿಟ್ ಆಗಿ. ಸೊ ತುಂಬ ಎದ್ದು ಕಾಣುತ್ತೆ, ತುಂಬ ಕ್ಲಾಸಿಕ್ಕಾಗಿ ಕಾಣುತ್ತಿದ್ದು ನೋಡಿ. ಇದು ಫೈನಲ್ ಲುಕ್. ಇದು ನೋಡಿದ್ರಿ ಅಲ್ವಾ, ತುಂಬ ಸುಲಭವಾಗಿ ಕ್ಲಾಸಿಕ್ಕಾಗಿ ಸ್ಟೈಲಿಶ್ ಆಗಿ ಮಾಡಿದಂತಹ ಕುಚ್ಚು. ಇವತ್ತು ನಾನು ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.